ಹಂಬಲಿಸುವುದು ಅಪೂರ್ಣ ಅನುಭವದ ಫಲಿತಾಂಶ. ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ. ಇಂದು ನಾವು ಕೇಳಲಿರುವ 2 ಪವಾಡಗಳಲ್ಲಿ ಮೊದಲನೆಯ ಪವಾಡವು ವಿಜಯವಾಡದ ಒನ್ ಟೌನ್ನ ನಾಗೇಶ್ವರರಾವ್ ಅವರದು. ಅವರು ಹೇಳುತ್ತಾರೆ, ಜ್ಯೋತಿಷ್ಯವು ನನ್ನ ಜೀವನದಲ್ಲಿ ಒಂದು ಸಮಸ್ಯಾತ್ಮಕ ಗೀಳಾಗಿತ್ತು. ಹಲವು ವರ್ಷಗಳ ಹಿಂದೆ ನಾನು ಕಷ್ಟ, ತೊಂದರೆಗಳು ಮತ್ತು ಅಡಚಣೆಗಳಿಂದಾಗಿ ತೀವ್ರವಾದ ಒತ್ತಡಕ್ಕೊಳಗಾಗಿದ್ದೆ. ಜ್ಯೋತಿಷ್ಯದಿಂದ ನನಗೆ ಸಹಾಯವಾಗಬಹುದೇ ಎಂದು ನೋಡಲು ನಾನು ಜ್ಯೋತಿಷ್ಯದ ಕಡೆಗೆ ತಿರುಗಿದೆ. ಪ್ರತಿ ಚಿಕ್ಕ ಅಥವಾ ದೊಡ್ಡ ಘಟನೆಗಳಿಗೆ ನಕ್ಷತ್ರದ ಸ್ಥಾನಗಳು ಅನುಕೂಲಕರವಾಗಿವೆಯೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸಲು ನಾನು ಜ್ಯೋತಿಷ್ಯವನ್ನು ಪರಿಶೀಲಿಸುತ್ತಿದ್ದೆ. ಅದೇ ಸಮಯದಲ್ಲಿ ನಾನು ಶ್ರೀ ಅಮ್ಮ ಭಗವಾನರ ದೇವಾಲಯಗಳು ಮತ್ತು ತರಗತಿಗಳಿಗೆ ಹಾಜರಾಗಲು ಪ್ರಾರಂಭಿಸಿದೆ. ನಾನು ಸೇವೆ ಮಾಡಲು ಸಹ ಪ್ರಾರಂಭಿಸಿದೆ. ದಾಸಾಜಿಯವರು ಶ್ರೀ ಅಮ್ಮ ಭಗವಾನರ ಆಶೀರ್ವಾದದ ಬೋಧನೆಗಳನ್ನು ವಿವರಿಸುವಾಗ ನಾನು ಬಹಳ ಎಚ್ಚರಿಕೆಯಿಂದ ಕೇಳುತ್ತಿದ್ದೆ. ನನ್ನ ತಿಳುವಳಿಕೆಯ ಅನುಸಾರ ನಾನು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದೆ. ಈ ಪ್ರಕ್ರಿಯೆಯಲ್ಲಿ ನನ್ನ ಶ್ರೀ ಅಮ್ಮ ಭಗವಾನರೊಂದಿಗಿನ ಬಾಂಧವ್ಯವನ್ನು ಏರ್ಪಡಿಸಿಕೊಂಡು ಪ್ರತಿಯೊಂದು ಸಣ್ಣ ಅಥವಾ ದೊಡ್ಡ ಘಟನೆಗಳ ಬಗ್ಗೆ ನಾನು ಮಾತನಾಡಲು ಪ್ರಾರಂಭಿಸಿದೆ. ಸ್ವಲ್ಪ ಸಮಯದ ನಂತರ ಜ್ಯೋತಿಷ್ಯದ ಕುಂಡಲಿಯಲ್ಲಿ ಪರಿಶೀಲಿಸಲು ನನ್ನನ್ನು ಒತ್ತಾಯಿಸುತ್ತಿದ್ದ ಭಯವು ಸಂಪೂರ್ಣವಾಗಿ ತಂತಾನೆ ಹೊರಟುಹೋಗಿದೆ. ನಾನು ಅದರಿಂದ ಬಿಡುಗಡೆಗೊಂಡಿದ್ದೆ ಮತ್ತು ಸುರಕ್ಷಿತನಾದೆ ಎಂದು ಭಾವಿಸಿದ್ದೇನೆ. ಅಂತಹ ದೈವಿಕ ಮತ್ತು ವಿಮೋಚನೆಯ ಪವಾಡದಿಂದ ನನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ ಶ್ರೀ ಅಮ್ಮ ಭಗವಾನ್ ನಿಮಗೆ ಅನಂತಾನಂತ ಧನ್ಯವಾದಗಳು. ಎರಡನೆಯ ಪವಾಡವು ವಿಜಯವಾಡದ ಅಮ್ಮಾಜಿಯವರದು. ಅವರು ಹೇಳುತ್ತಾರೆ, ಹಾನಿಗೊಳಗಾದ ಯಕೃತ್ತಿನ ಕಾರಣದಿಂದ ನನ್ನ ಪತಿ ಬಳಲುತ್ತಿದ್ದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಭಾರೀ ಮೊತ್ತದ ಹಣ ವೆಚ್ಚವಾಗಲಿದೆ ಮತ್ತು ಅದು ಸಂಪೂರ್ಣ ಚೇತರಿಕೆಯು ಖಾತರಿಯಿಲ್ಲ ಎಂದು ನಮಗೆ ತಿಳಿಸಲಾಯಿತು. ನನ್ನ ಗಂಡನ ಸಂಪೂರ್ಣ ಆರೋಗ್ಯದ ಚೇತರಿಕೆಗಾಗಿ ನಾನು ಶ್ರೀ ವೈದೀಶ್ವರ ಅಮ್ಮ ಭಗವಾನರನ್ನು ಕುರಿತು ನಿರಂತರವಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದೆ. ಮರುದಿನ ನಾವು ನನ್ನ ಗಂಡನನ್ನು ಆಸ್ಪತ್ರೆಗೆ ಕರೆದೊಯ್ದಾಗ ವೈದ್ಯರು ಆಶ್ಚರ್ಯಕರವಾಗಿ ಅವರನ್ನು ಔಷಧಿಗಳ ಸಹಾಯದ ಮಾತ್ರದಿಂದಲೇ ಗುಣಪಡಿಸಬಹುದು ಎಂದು ಹೇಳಿದರು. ಕೇವಲ ಔಷಧಿಗಳನ್ನು ಬಳಸುವುದರಿಂದಲೇ ನನ್ನ ಪತಿಗೆ ಸಂಪೂರ್ಣ ಆರೋಗ್ಯದ ಸುಧಾರಣೆಯಾಗತೊಡಗಿತು ಮತ್ತು ಅವರು ಸಂತೋಷದಿಂದ ಮನೆಗೆ ಹಿಂತಿರುಗಿದರು. ಅಂತಹ ಪವಾಡ ಮತ್ತು ಗುಣಪಡಿಸುವ ಅನುಗ್ರಹದಿಂದ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಶ್ರೀ ಅಮ್ಮ ಭಗವಾನ್ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ.